ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇತ್ತು ಅಂದರೆ ಅವರ ಮನಸ್ಥಿತಿ ಹೇಗಿದೆ, ಅವರ ಪ್ರಸ್ತುತ ಭಾವನೆ ಏನಿದೆ, ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ತಿರ ರೆಸೊನೇಟ್ ಆಗ್ತದೆ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಿದೆ ನೋಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವರ ಭಾವನೆ ಏನಿದೆ ಅನ್ನೋದು. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯಾರಿಗೆ ಯೂಸ್ ಇದೆ ಅನ್ನೋರಿಗೆ ನೀವು ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಏನಾದರೂ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರ ಭಾವನೆ ಏನು, ಅವರ ಫೀಲಿಂಗ್ಸ್ ಏನು ನಿಮ್ಮ ವಿಚಾರವಾಗಿ. ಆ ವ್ಯಕ್ತಿಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಅವರು ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನುವ ಚಡಪಡಿಕೆ ಇದೆ. ನಿಮ್ಮ ಕಡೆಯಿಂದ ಕಾಲ್ ಏನಾದ್ರು ಬರ್ಬೋದು ಅಂತ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ ನಿಮಗೊಂದು ಓವರ್ ಕಾನ್ಫಿಡೆನ್ಸ್ ಇದೆ, ಅವ್ರು ಕಾಲ್ ಮಾಡೇ ಮಾಡ್ತಾರೆ ಅನ್ನುವ ಓವರ್ ಕಾನ್ಫಿಡೆನ್ಸ್ ಇದೆ. ಅವ್ರಿಗೂ ಕೂಡ ಕಾಲ್ ಮಾಡಬೇಕು ಅನ್ನುವ ಆಸೆ ಇದೆ, ನಿಮಗೂ ಕೂಡ ಕಾಲ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಈಗೋ ಒಂಚೂರು ಅಡ್ಡ ಬರ್ತಾ ಇದೆ ಇಬ್ಬರು ನಡುವೆನು. ಈ ಮಾತಾಡ್ತಾ ಏನಾದರೂ ತಪ್ಪಾಗಿ ಮಾತಾಡುವಂಥವ್ರು ನೀವೇ ಆಗಿರ್ತೀರಿ. ಅವರು ಏನು ಮಾಡಿಬಿಡ್ತಾರೆ, ಅದಕ್ಕೆ ಬೇರೆ ಥರ ರಿಯಾಕ್ಟ್ ಮಾಡಿಬಿಡ್ತಾರೆ. ಸೊ ಅವರು ತಾಳ್ಮೆಯಿಂದ ವೇಟ್ ಮಾಡ್ತಿದ್ದಾರೆ, ನಿಮ್ಮ ಕಡೆಯಿಂದ ಕಾಲ್ ಬರ್ಬೋದೇನೋ ಅನ್ನುವ ರೀತಿ ತಾಳ್ಮೆಯಿಂದ ವೇಟ್ ಮಾಡ್ತಿದ್ದಾರೆ. ಬಟ್ ಆದರೆ ಇಲ್ಲಿ ನಾನು ಹೇಳೋದೇನು ಗೊತ್ತಾ, ನೀವೇ ಕಾಲ್ ಮಾಡುವ ಅವಶ್ಯಕತೆ ಇಲ್ಲ. ಅವರ ತಾಳ್ಮೆ ಏನೇ ಇದ್ರೂ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಅನ್ನುವ ವಿಚಾರ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಅವ್ರು ಕಾಲ್ ಮಾಡಿದಾಗಲಿ ಅವ್ರ ಭಾವನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ DPನ ನೋಡೋದಾಗಿರ್ಬೋದು, ಅಥವಾ ನಿಮ್ಮ ಲಾಸ್ಟ್ ಸೀನ್ಗಳನ್ನ ನೋಡೋದಾಗಿರ್ಬಹುದು. ನಿಮ್ಮ ವಿಚಾರದಲ್ಲೇ ಅವರು ಒಂದಷ್ಟು ಕಲೆ ಹಾಕೋ ಅಂಥದ್ದು, ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರಿಗೆ ವಿಚಾರಿಸೋವಂಥದ್ದು ಎಲ್ಲ ಅಪ್ಡೇಟ್ಗಳನ್ನ ಅವರು ತಗೊಳ್ತಾ ಇದ್ದಾರೆ. ತಗೊಂಡ್ರು ನೀವೇನು ಅನ್ನೋದು ಅವ್ರಿಗೆ ಗೊತ್ತಿದೆ, ನೀವು ಅವ್ರನ್ನ ಬಿಟ್ಟಿರೋದಿಲ್ಲ ಅನ್ನೋದು ಗೊತ್ತಿದೆ. ಎಲ್ಲ ಒಂದು ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಷ್ಟೋ ಜನರ ಲೈಫಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗೋಯ್ತು ಅಂದ ತಕ್ಷಣವೇ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಅಲ್ಲಿಂದ ಕಾಲೇ ಬರಲ್ವೇನೋ, ಅಲ್ಲಿಂದ ಇದೇನೋ ಡಿಸ್ಕನೆಕ್ಟ್ ಆಗೋಯ್ತೇನೋ, ಮುಗಿದೇ ಹೋಯ್ತೇನೋ, ಏನೋ ಒಂದು ಅಂದ್ಕೊಳ್ತೀರಿ. ಸ್ಟ್ರಾಂಗ್ ಆಗಿರಿ, ಕಾಲ್ ಬಂದೇ ಬರುತ್ತೆ. ಅಲ್ಲಿ ಕಾಲ್ ಬರದೇ ಇದ್ರೆ ನಿಮಗೆ ಏನೋ ಒಂಥರ ಮನಸ್ಸಿಗೆ ಭಾರ. ನೀವೇ ನಿಮ್ಮ ದೇಹನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ನೀವು ಎಕ್ಸ್ಪರ್ಟ್. ಓವರ್ ಥಿಂಕಿಂಗಲ್ಲೂ ನೀವು ಎಕ್ಸ್ಪರ್ಟೇ. ತುಂಬ ಯೋಚನೆ ಮಾಡ್ತೀರಿ. ಓಕೆ, ಮಾತುಗಳು ಕೂಡ ಅಷ್ಟೇ. ಆ ಸಂಬಂಧ ಬಂದಾಗ ಅದನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ದುಡುಕಿ ಮಾತಾಡೋದು, ಮತ್ತಿನ್ನೇನೋ ಒಂದು ಹರ್ಟ್ ಆದಾಗ ಮತ್ತೆ ಈ ರೀತಿ ಕುಗ್ಗಿ ಕೂರೋದು. ಬಟ್ ಈ ಸಂಬಂಧ ತುಂಬಾ ಚೆನ್ನಾಗಿದೆ. ಅವರಿಗೆ ನಿಮ್ಮ ಮೇಲೆ ನೆನಪಿದೆ, ಪ್ರೀತಿನೂ ಇದೆ. ನಿಧಾನಕ್ಕೆ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಅವ್ರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಲೇ ತೋರಿಸುತ್ತೆ. ಅವರ ಭಾವನೆ ಕೂಡ ನಿಮ್ಗೆ ಯಾವ ಥರ ಫೀಲ್ ಆಗ್ತಿದೆಯಲ್ವಾ, ಅದೇ ಥರ ಫೀಲ್ ಅವ್ರಿಗೂ ಕೂಡ ಇದೆ ಅಂತಲೇ ಹೇಳಬಹುದು. ಬಟ್ ಅವರು ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ಇದು ಮೊದಲನೇ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂಥೇಳಿ. ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ.
ಅವರ ಫೀಲಿಂಗ್ಸ್ ಏನು, ನಿಮ್ಮ ವಿಚಾರದಲ್ಲಿ ಅವ್ರು ಕಾಲ್ ಮಾಡ್ತಾರಾ, ಕಾಲ್ ಮಾಡಲ್ವಾ, ನಿಮ್ಮ ಭಾವನೆ ಏನು? ಓಕೆ, ಸಿ ಹಿಯರ್, ಇಲ್ಲೂ ಟೆಂಪ್ರೆನ್ಸ್. ನಿಮ್ಮ ಪರ್ಸನ್ ಕೂಡ ಇಲ್ಲಿ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಅಂತಾನೆ ತೋರಿಸುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಯಾವುದೋ ಒಂದು ಸೆಲೆಬ್ರೇಷನಲ್ಲಿದ್ದಾರೆ ಅಥವಾ ಯಾವುದೋ ಒಂದು ಒಳ್ಳೆಯ ಹೊಸ ವಿಚಾರದಲ್ಲಿದ್ದಾರೆ ಅಂತ ಹೇಳ್ಬೋದು. ಸಿ ಹಿಯರ್, ಇಲ್ಲಿ ಆ ಕಾರ್ಡ್ ರೀತಿನೇ ಸೇಮ್ ಈ ಕಾರ್ಡ್ ಕೂಡ ಬರ್ತಾ ಇದೆ. ಬಟ್ ನಿಮ್ಮ ಪರ್ಸನ್ ಯಾವುದೋ ಒಂದು ವಿಚಾರದಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅವರು ನಿಮ್ಮ ವಿಚಾರವಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೀವೇನಾಗಿದ್ದೀರಿ, ಬರೀ ಅದೇ ವಿಚಾರನ ತಲೆ ಕೆಡಿಸ್ಕೊಳ್ಳೋದು. ಅವ್ರು ಖುಷಿಯಾಗಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ನಿಮ್ಗೊಂದು ಈಗೋ ಹರ್ಟ್ ಆಗ್ತಾ ಇದೆ. ನಾನು ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ಬೇಡ್ಕೊಳ್ತಾ ಇದ್ದೀನಿ, ಅವ್ರು ನನಗೋಸ್ಕರ ಏನು ಮಾಡ್ತಾ ಇಲ್ವಲ್ಲ, ಅಥವಾ ಕಾಲ್ ಮಾಡ್ತಿಲ್ವಲ್ಲ, ಮೆಸೇಜ್ ಬಟ್ ಅವ್ರು ಅವ್ರದ್ದೇ ವೇಯಲ್ಲಿ ಅವ್ರು ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಅವ್ರದ್ದೇ ಚಿಂತೆಯಲ್ಲಿದ್ದಾರೆ, ಅವ್ರದ್ದೇ ವೇಯಲ್ಲಿ ಅವ್ರು ಯೋಚನೆ ಮಾಡಿಕೊಂಡು ಆ ಸೆಲೆಬ್ರೇಷನಲ್ಲಿ ಇರೋದ್ರಿಂದ ಇನ್ನೂ ನಿಮ್ಮ ಹತ್ರಕ್ಕೆ ಬರುವಂತಹ ಯಾವ ಐಡಿಯಾಸ್ ಕೂಡ ಇಲ್ಲ. ಅವರು ಒಂದಷ್ಟು ತಾಳ್ಮೆಯಿಂದನೇ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ವಿಪರೀತ ಟೆನ್ಷನ್ ಆಗಿ ಈ ಸಂಬಂಧದ ಬಗ್ಗೆ ಎಷ್ಟು ವಿಧವಾಗಿ ಯೋಚನೆ ಮಾಡ್ಬೋದು ಅಷ್ಟು ವಿಧವಾಗಿ ಯೋಚನೆ ಮಾಡ್ತೀರಿ. ಇನ್ಮೇಲೆ ಅವ್ರು ಬಂದರೆ ನಾನು ಎಕ್ಸೆಪ್ಟ್ ಮಾಡೋದು ಬೇಡ, ಇನ್ಮೇಲೆ ಅವರು ಬಂದರೆ ನಾನು ಹೀಗಿರಬೇಕು, ಇನ್ಮೇಲೆ ಅವ್ರು ಕಾಲ್ ಮಾಡೋದೇ ಬೇಡ, ಅಥವಾ ಕಾಲ್ ಮಾಡಿ ನೋಡೋಣ. ಆ ಕಾಲ್ ಮಾಡಿ ನೋಡಿದಾಗ ಅದ್ರ ಕಡೆಯಿಂದ ರೆಸ್ಪಾನ್ಸ್ ಇರೋದಿಲ್ಲ, ಯಾಕೆಂದ್ರೆ ಅವ್ರು ಬ್ಯುಸಿ ಇದ್ದಾರೆ. ಅವ್ರದ್ದೇ ಜೀವನದಲ್ಲಿ ಒಂದು ಬ್ಯುಸಿ ಇದ್ದಾರೆ, ಅವ್ರ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಅಗೇನ್ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರಕ್ಕೆ ಅವರು ಆ ಕೆಲಸದ ವಿಚಾರವಾಗಿ ಆಗೋವರೆಗೂ ಆ ವ್ಯಕ್ತಿ ಕೂಡ ಅದೇ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಆ ವಿಚಾರದಲ್ಲೇ ಮುಳುಗಿದ್ದಾರೆ. ಅದು ಮನೆ ವಿಚಾರ ಇರ್ಬೋದು, ಬಿಸ್ನೆಸ್ ವಿಚಾರ ಇರ್ಬೋದು, ಕೆರಿಯರ್ ವಿಚಾರ ಇರ್ಬೋದು, ಮನೆಯವ್ರದ್ದು ಯಾವುದೋ ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಏನೇ ಇರ್ಬೋದು, ಆ ವಿಚಾರಗಳಲ್ಲೇ ಅವ್ರು ಬ್ಯುಸಿ ಆಗಿದ್ದಾರೆ. ಇಲ್ಲಿ ನೀವು ಹೆಂಗೆ ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ ಆ ಕಾರ್ಡಲ್ಲೂ ಕೂಡ ಹೇಳಿದೆ, ಇದು ಮುಗ್ದೇ ಹೋಗ್ಬಿಡ್ತು, ಇದು ಏನೇನೋ ಭಯಗಳು, ಸುಮ್ಮನೆ ಕೂತ್ರೂ ಭಯ, ಸುಮ್ಮನೆ ಎದ್ರೂ ಭಯ, ಆ ಭಯಗಳೆಲ್ಲ ಕಾಡ್ತಾ ಇದೆ ನಿಮಗೆ. ಇದು ಸರಿ ಹೋಗೋದೇ ಇಲ್ವೇನೋ, ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಆ ವ್ಯಕ್ತಿ ಒಂದು ಒಳ್ಳೆ ಸೆಲೆಬ್ರೇಷನಲ್ಲಿ ಅವ್ರು ನಿಮ್ಮಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾಲ್ ವಿಚಾರವಾಗಲಿ ಏನೇ ಆಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಕಾಲ್ ಮಾಡಿದ್ರೆ ಅದಕ್ಕೆ ತಾಳ್ಮೆಯಿಂದನೇ ಉತ್ತರ ಕೊಟ್ಟುಬಿಟ್ಟು ಮತ್ತು ಅದೇ ರೀತಿ ದೂರ ಆಗ್ತಾರೆ. ಇಲ್ಲಿ ಏರ್ ಎಲಿಮೆಂಟ್ ಬಂದಿರೋದ್ರಿಂದ ಟೈಮ್ ಸರಿ ಇಲ್ಲ ಅಷ್ಟೇ. ಇಬ್ಬರ ನಡುವೆ ಈಗೇನಾದರೂ ಮಾತಾಡೋದಕ್ಕೆ ಹೋದರೆ ವಿಪರೀತ ನಿಮ್ಗೆ ಹರ್ಟ್ ಮಾಡೋ ಥರ ಮಾತಾಡೋದು. ನೀವು ಕೂಡ ಅವರು ಎಂಜಾಯ್ ಮಾಡ್ತಿರೋದೇನಾದರೂ ನಿಮ್ಮ ಕಣ್ಣಿಗೆ ಬಿತ್ತು ಅಥವಾ ನಿಮ್ಮ ಕಿವಿಗೆ ಬಿತ್ತು ಅಂತ ಹೇಳಿಬಿಟ್ರೆ ಮತ್ತೆ ನಿಮಗೆ ಒಂದಷ್ಟು ಟೆನ್ಷನ್ ಜಾಸ್ತಿ, ಮತ್ತೆ ಅವರೊಟ್ಟಿಗೆ ನೀವು ಜಗಳ ಆಡೋದು ಜಾಸ್ತಿ. ಬಟ್ ತಾಳ್ಮೆಯಿಂದ ಇದ್ದರೆ ಅವ್ರು ನಿಧಾನಕ್ಕೆ ಬರ್ತಾರೆ, ಸಡನ್ನಾಗಿ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ, ಮಾತಾಡಲೇಬೇಕು. ಆ ಥರದ್ದು ಯಾವುದು ಈ ಮೂಮೆಂಟಲ್ಲಿ ಅವ್ರ ಎನರ್ಜಿ ಕಾಣ್ತಾ ಇಲ್ಲ. ನಾನು ಅರ್ಜೆಂಟಾಗಿ ಮಾತಾಡಲೇಬೇಕು ಅನ್ನುವ ರೀತಿ ಯಾವುದು ಕಾಣಿಸ್ತಾ ಇಲ್ಲ ಇಲ್ಲಿ ಅವ್ರ ಮೈಂಡಲ್ಲಿ. ಟೈಮ್ ಒಂದು ಸ್ವಲ್ಪ ಸರಿ ಇಲ್ಲ, ಹೀಲಾಗೋದಕ್ಕೆ ಬಿಡಿ. ಈ ನೀರು ತಿಳಿಯಾಗಿ ಆಗೋವರೆಗೂ ಬಿಡಬೇಕು. ಈಗ ಕದಡಿದೆ, ನೀವಿಬ್ಬರು ಮಾತಾಡಿಕೊಂಡು ಏನೇನೋ ಮಾತಾಡಿಕೊಂಡು ಕದಡಿದೆ, ಅದು ಕದಡಿರೋ ನೀರು ತಿಳಿಯಾಗೋದಕ್ಕೆ ಬಿಡಬೇಕು. ಅದಕ್ಕೆ ಒಂದಷ್ಟು ಟೈಮ್ ಬೇಕು. ಸೊ ಟೈಮ್, ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮ್ ಬೇಕು. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.